ನೀಟ್ ಪರೀಕ್ಷೆ ನಡೆಯುವಾಗ 1% ಕೂಡ ತಪ್ಪು ಅಂತ ಗಮನಿಸಬೇಕಾಗಿತ್ತು, ಆದರೆ ಗಮನಿಸಿಲ್ಲ. ಕೇಂದ್ರ ಹಾಗೂ ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆಗೆ ಸುಪ್ರೀಂ ಸೂಚನೆಯನ್ನ ಕೊಟ್ಟಿದೆ. 1.001% ಕೂಡ 0.01 ಪಾಯಿಂಟ್ ಕೂಡ ಗಮನಿಸಬೇಕಾಗುತ್ತೆ. ಕೇಂದ್ರ ಹಾಗೂ ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆಗೆ ಸುಪ್ರೀಂ ಕೋರ್ಟ್ ಸೂಚನೆಯನ್ನು ಕೊಟ್ಟಿದೆ. ಮೋಸದಿಂದ ವೈದ್ಯನಾಗುವ ಅಭ್ಯರ್ಥಿ ಸಮಾಜಕ್ಕೆ ಅಪಾಯಕಾರಿ. ಪರೀಕ್ಷೆಗಾಗಿ ತಯಾರಿ ಮಾಡುವ ಮಕ್ಕಳ ಶ್ರಮ ನಮಗೆ ಅರಿವಿದೆ. ತಪ್ಪಾಗಿದ್ರೆ ತಪ್ಪಾಗಿದೆ ಅಂತ ಹೇಳಿ, ಆಗ ನಿಮ್ಮ ಕಾರ್ಯ ಕ್ಷಮತೆಯನ್ನು ತೋರಿಸುತ್ತೆ. ಜುಲೈ 6ರಂದು ನೀಟ್ ಯುಜಿ ಕೌನ್ಸಿಲಿಂಗ್ ನಿಗದಿಪಡಿಸಲಾಗಿದೆ. ಹೀಗಾಗಿ ತನಿಖೆಯ ಸ್ಥಿತಿಯನ್ನು ತಿಳಿಸುವ ಅಗತ್ಯವಿದೆ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಸರ್ಕಾರಕ್ಕೆ ಚಾಟಿ ಬೀಸಿದೆ. ನೀಟ್ ಪರೀಕ್ಷೆಯಲ್ಲಿ ಅಕ್ರಮ ಆಗಿದೆ ಅನ್ನೋದನ್ನು ಒಪ್ಕೊಳ್ಬೇಕಾಗತ್ತೆ. 0.001% ತಪ್ಪಾಗಿದ್ರೂ ಕೂಡ ತಪ್ಪೇ ಅದು. ಹೇಳಿ ಕೇಳಿ ಜುಲೈ 6ಕ್ಕೆ ಕೌನ್ಸಿಲಿಂಗ್ ಶುರುವಾಗುತ್ತೆ. ಇಲ್ಲಿ ನೀಟ್ ಎಕ್ಸಾಮ್ನಲ್ಲಿ ನೋಡಿ, ಸುಪ್ರೀಂ ಕೋರ್ಟ್ ತರಾಟೆಗೆ ತೆಗೆದುಕೊಂಡಿದ್ದು ಒಂದು ಭಾಗ, ಆದರೆ ನೀಟ್ ಪರೀಕ್ಷೆ ಎಷ್ಟು ಪ್ರಾಮುಖ್ಯತೆಯನ್ನು ಪಡೆದುಕೊಳ್ಳುತ್ತೆ. ಒಂದು ತಪಸ್ಸಿದ್ದಂಗೆ ನೀಟ್ ಪರೀಕ್ಷೆ ಪಾಸ್ ಆಗಬೇಕು ಅಂತ ಹೇಳಿದ್ರೆ ವರ್ಷಾನ್ಗಟ್ಲೆ ಓದಿ ಪಾಸಾಗಿ ಮೆಡಿಕಲ್ ಸೀಟ್ಗಳನ್ನು ಪಡೆದುಕೊಳ್ಳುವ ಕನಸಿನೊಂದಿಗೆ ಮಕ್ಕಳು ಶ್ರಮ ಹಾಕಿರ್ತಾರೆ. ವಿದ್ಯಾರ್ಥಿಗಳು ಹಗಲು ರಾತ್ರಿ ಓದಿರ್ತಾರೆ. ಅಂಥದ್ರ ಮಧ್ಯೆ ಎಲ್ಲ ಗೋಲ್ಮಾಲ್ ಮಾಡ್ಕೊಂಡು ಬಂದ್ಬಿಡ್ತೀನಿ ಅಂತ ಹೇಳಿದ್ರೆ, ಬೇರೆ ಕೆಲಸಕ್ಕೆ ಗೋಲ್ಮಾಲ್ ಮಾಡ್ಕೊಂಡು ಹೋದರೆ ಆ ಇಲಾಖೆ ಮಾತ್ರ ಹಾಳಾಗ್ಬೋದು, ಅಥವಾ ಆ ಕೆಲಸ ಮಾತ್ರ ಹಾಳಾಗ್ಬೋದು. ಇಲ್ಲಿ ಗೋಲ್ಮಾಲ್ ಮಾಡಿ ಡಾಕ್ಟರ್ಗಳಾಗೋದಿದೆಯಲ್ಲ, ಇದಕ್ಕಿಂತ ಮೋಸ ಇನ್ನೊಂದಿರ್ಲಿಕ್ಕೆ ಸಾಧ್ಯವೇ ಇಲ್ಲ. ನಕಲಿ ಡಾಕ್ಟರ್ ಆಗಿಬಿಡ್ತೇನ್ರಿ, ಓದಿಲ್ಲ ಬರ್ದಿಲ್ಲ, ಮುನ್ನಾಬಾಯಿ MBBS ಥರ ಬಂದುಬಿಟ್ರೆ ವೈದ್ಯಕೀಯ ಅಲ್ಲಿನ ಆಸ್ಪತ್ರೆ ಕಥೆ ಏನು, ಚಿಕಿತ್ಸೆ ಕಥೆ ಏನು, ರೋಗಿಗಳ ಪಾಡೇನು. ಜೀವನ ಪರ್ಯಂತ ಆತ ಮಾರಕವಾಗಿರ್ತಾನೆ. ಆತನ ಕೈಗೆ ಹೋಗುವಂಥ, ಆತ ಅಥವಾ ಆಕೆಯ ಕೈಗೆ ಹೋಗುವಂಥ ಪೇಷಂಟ್ಗಳು ಕಥೆ ಏನು. ಸೊ ಹೀಗಾಗಿ ಸುಪ್ರೀಂ ಕೋರ್ಟ್ ಹೇಳಿದೆ, ನೀಟ್ ಎಕ್ಸಾಮ್ನಲ್ಲಿ 0.001% ಮಿಸ್ಟೇಕ್ ಆಗಿದ್ದರೂ ಕೂಡ ಒಪ್ಕೊಳ್ಬೇಕು. ಯಾಕೆಂದರೆ 0.001% ಕೂಡ ಇಲ್ಲಿ ಲೆಕ್ಕಕ್ಕೆ ಬರುತ್ತೆ. ಸೀಟುಗಳು ಬದಲಾವಣೆ ವಿಚಾರದಲ್ಲಿ, ಸೀಟುಗಳು ಸಿಗುವಂಥ ವಿಚಾರದಲ್ಲಿ ಲೆಕ್ಕಾಚಾರಕ್ಕೆ ಬರುತ್ತೆ. ಹೀಗಾಗಿ ಅತ್ಯಂತ ಜೆನ್ಯೂನ್ ಕ್ಯಾಂಡಿಡೇಟ್ಸ್ ಇದ್ದಾರಲ್ಲ, ಅವರಿಗೆ ಅನ್ಯಾಯ ಆಗಬಾರ್ದು. ಓದಿರ್ತಾರೆ, ಬರೆದಿರ್ತಾರೆ, ಶ್ರಮ ಹಾಕಿರ್ತಾರೆ. ಸೊ ಹೀಗಾಗಿ ಸುಪ್ರೀಂ ಕೋರ್ಟ್ ಚಾಟಿ ಬೀಸಿದೆ. ಕೇಂದ್ರ ಸರ್ಕಾರ ಯಾವ ನಿಲುವನ್ನು ವ್ಯಕ್ತಪಡಿಸುತ್ತೆ ನೋಡಬೇಕಾಗಿದೆ.